ಹಾಲು ಕೆಟ್ಟರೂ ಹಾಲು ಮತ ಕೆಡಲ್ಲ ಅಂತ ಒಂದು ಮಾತಿದೆ ನಮ್ಮೊಳಗೆ. ಹಾಗೆ ಹಾಲು ಮತ್ತವ್ರಿಗೆ ಅಧಿಕಾರ ಬಂದರೆ ಇಸ್ಕೊಳ್ಳೋದು ಕಷ್ಟ, ಅವರಾಗೆ ಬಿಡಬೇಕು ಹೇಳಿರೋದು ನಾನು. ಯಾಕೆ ಹಕ್ಕಬುಕ್ಕರು ಯಾರು? ಹಾಲು ಸ್ಥಾಪಕರು ವಿಜಯಾರಣ್ಯ ಕಟ್ತಿರೋರು 5 ಜನ ಅವರು. ಹಕ್ಕಬುಕ್ಕರು ಸಾಮ್ರಾಜ್ಯ ಇವತ್ತು ವಿಜಯದಶಮಿ ಏನು ನಡೀತಾಯಿದೆ, ಇವತ್ತು ನಡೀತಾಯಿದೆ, ಹಕ್ಕಬುಕ್ಕರು ಮಾಡಿದ್ದು. ಛತ್ರಪತಿ ಶಿವಾಜಿ ಯಾರು? ನಿಮ್ಮ ಗದಿಗಿನವನೇ, ಅವನು ಹಾಲ್ಮತ್ತವನೇ ಶಿವಾಜಿ. ಆಮೇಲೆ ಆ ರಾಣಿ ಕಾಶಿ ದೇವಸ್ಥಾನ ಕಟ್ಟಿಸಿ ರಾಣಿ ಆಕೆಯು ಹಾಲ್ಮತ್ತವಳೆ. ಹಿಂಗೆ ಹಾಲ್ಮತ್ ಸಮಾಜದಲ್ಲಿ ಲೋಕೋತ್ತರ ಕಾಣಿಕೆಗಳಿದ್ದಾವೆ. ಅವರು ಒಂದು ರೀತಿಯ ದೈವ ಬಲ ಇದೆ. ಎಲೆಕ್ಷನ್ ಊಟ ಮೊದಲು ಹಾಲ್ಮತ್ತರು ಬೋಣಿಗೆ ಮಾಡುವಂತಾರೆ. ನಾನು ಹೇಳಿದ್ದೇನು, ಹಾಲಮತ ಸಮಾಜದವರಿಗೆ ಅಧಿಕಾರ ಬಂದರೆ ಬಿಡಿಸಿಕೊಳ್ಳೋದು ಕಷ್ಟ, ಅವರೇ ಬಿಡಬೇಕು ಅಂತ. ಹೋದ 5 ವರ್ಷ CM ಆಗಿದ್ರು, ಬಿಟ್ಟರೆ ಅವರು ಎಷ್ಟು ಹೋರಾಟ ಮಾಡಿದ್ರು, ಬಿಡಿಸ್ತಿಲ್ಲ. ಹಾಗೆ ಬಂದಿದೆ, ಅವರಾಗೆ ಬಿಡಬೇಕೆ ವಿನಃ ಬಿಡಿಸೋದು ಕಷ್ಟ ಅಂತ ಹೇಳಿರೋದು. ನಾನು ಹಾಲ್ಮತ ವ್ಯಕ್ತಿ ಬಗ್ಗೆ ಹೇಳಿಲ್ಲ, ಆ ಸಮಾಜದ ಗೌರವ ಘನತೆ ಬಗ್ಗೆ. ಆ ಆಳ್ಕೆ ಶಿವಾಜಿ ಹೆಸರು ಇವತ್ತು ಐತಲ್ಲಪ್ಪ. ಶಿವಾಜಿ ಮರಾಠ ಅಂತಾರ ಕುರುಬರ ಅವನು, ನಿಮ್ಮ ಗದಿಗಿನವನೇ ಅವನು. ಇತಿಹಾಸ ತೆಗಿರಿ, ಇಲ್ಲೇನೆ ಅವನು. ಆಮೇಲೆ ರಾಣಿದು ಆಕೆ ಹಾಲ್ಮತ್ತವಳೆ ಆಕೆ. ಹಾಲು ಕೆಟ್ಟರೂ ಹಾಲು ಮತ ಕೆಡಲ್ಲ ಅಂತ ಒಂದು ಮಾತಿದೆ ನಮ್ಮೊಳಗೆ. ಹಾಗೆ ಹಾಲು ಮತ್ತವ್ರಿಗೆ ಅಧಿಕಾರ ಬಂದರೆ ಇಸ್ಕೊಳ್ಳೋದು ಕಷ್ಟ, ಅವರಾಗೆ ಬಿಡಬೇಕು ಹೇಳಿರೋದು ನಾನು. ಯಾಕೆ ಹಕ್ಕಬುಕ್ಕರು ಯಾರು? ಹಾಲು ಸ್ಥಾಪಕರು ವಿಜಯಾರಣ್ಯ ಕಟ್ತಿರೋರು 5 ಜನ ಅವರು. ಹಕ್ಕಬುಕ್ಕರು ಸಾಮ್ರಾಜ್ಯ ಇವತ್ತು ವಿಜಯದಶಮಿ ಏನು ನಡೀತಾಯಿದೆ, ಇವತ್ತು ನಡೀತಾಯಿದೆ, ಹಕ್ಕಬುಕ್ಕರು ಮಾಡಿದ್ದು. ಛತ್ರಪತಿ ಶಿವಾಜಿ ಯಾರು? ನಿಮ್ಮ ಗದಿಗಿನವನೇ, ಅವನು ಹಾಲ್ಮತ್ತವನೇ ಶಿವಾಜಿ. ಆಮೇಲೆ ಆ ರಾಣಿ ಕಾಶಿ ದೇವಸ್ಥಾನ ಕಟ್ಟಿಸಿ ರಾಣಿ ಆಕೆಯು ಹಾಲ್ಮತ್ತವಳೆ. ಹಿಂಗೆ ಹಾಲ್ಮತ್ ಸಮಾಜದಲ್ಲಿ ಲೋಕೋತ್ತರ ಕಾಣಿಕೆಗಳಿದ್ದು